ಮುನೀರ್ MP ಮುನೀರ್ ಅವರಿಗೆ ನಮ್ಮ ಅಹಿಂದ ರಕ್ಷಣಾ ಸಮಿತಿ ವತಿಯಿಂದ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಇಂದು ಪ್ರಮಾಣ ಪತ್ರವನ್ನು ಕೊಟ್ಟಿರುತ್ತೇವೆ. ಕೊಟ್ಟ ನಂತರ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದೇವೆ. ಈ ಅಧಿಕಾರವನ್ನು ನಮ್ಮ ಮುನೀರ್ ಅವರು ತುಂಬ ಉನ್ನತ ಸ್ಥಾನವನ್ನು ವಹಿಸ್ಕೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಎಲ್ಲ ಸಮುದಾಯವನ್ನು, ಅಲ್ಪಸಂಖ್ಯಾತರ ಜೊತೆಗೆ ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುವಂಥ ಮತ್ತು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥ, ಸಂಘಟನೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಕಾರ್ಯವನ್ನು ಅವರು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತ ಅನ್ನೋ ರೀತಿಯಲ್ಲಿ ನಾವು ಅವ್ರನ್ನ ಮನವಿ ಮಾಡ್ತಾಯಿದ್ದೀನಿ. ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಅವರಲ್ಲಿ ಯಾವುದೇ ತೊಡಕು ಬಾರದಂತೆ ಕಾನೂನಿನನ್ವಯ ಯಾವುದೇ ಎಲ್ಲಿ ಅನ್ಯಾಯ ನಡೆಯುತ್ತೆ, ಎಲ್ಲಿ ಹೋರಾಟ ಮಾಡಬೇಕು, ಕಾನೂನು ಬಾಹಿರವಾದ ಚಟುವಟಿಕೆಗಳನ್ನು ಬಿಟ್ಟು ಕಾನೂನು ಬಾಹಿರ ಚಟುವಟಿಕೆಗಳ ವಿರುದ್ಧ ಮತ್ತು ಶೋಷಿತರಿಗೆ ನ್ಯಾಯ ಕೊಡಿಸುವ ರೀತಿಯಲ್ಲಿ ಅವರು ಈ ಸಂಘಟನೆಯ ಮುಖಾಂತರ ಎಲ್ಲ ಜನಾಂಗಕ್ಕೂ ಸರ್ವ ಜನಾಂಗಕ್ಕೂ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಕಾರ್ಯಗಳನ್ನು ಅವರು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಮತ್ತು ನಮ್ಮ ರಾಜ್ಯ ಏನು ಸಾರ್ವಜನಿಕ ವಲಯದಲ್ಲಿ ಒಡಕು ಉಂಟು ಮಾಡಿದ ಸಮಾಜದಲ್ಲಿ ಅಂಥವುಗಳನ್ನು ಎಲ್ಲ ಬಗೆಹರಿಸಿ ಒಟ್ಟುಗೂಡಿಸಿ ಮಾಡಬೇಕಂತ ನಮ್ಮದು ಉದ್ದೇಶ ಇದೆ. ಸರ್, ರಾಜ್ಯಾದ್ಯಂತ ಹೋರಾಟ ಮಾಡಬೇಕು, ರಾಜ್ಯಾದ್ಯಂತ ನೀವು ಸಂಘಟನೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ, ನಂಬಿಕೆ ಇಟ್ಟು ಯಾವ ರೀತಿ ನಿಭಾಯಿಸ್ತೀರ? ರಾಜ್ಯ ಜನತೆ ಜಾಣತನ ಇದೆ. ಯಾವುದು ಒಳ್ಳೆಯದನ್ನು ಭಾವಿಸ್ತಾರೆ, ಯಾವುದನ್ನು ಒಳ್ಳೆಯದು ಕೆಟ್ಟದ್ದು ಅಂತ ಗುರುತಿದೆ ರಾಜ್ಯ ಜನತೆಗೆ. ಅವರು ಈ ಸಂಘಟನೆಗೆ ಒತ್ತು ಕೊಡ್ತಾರೆ. ಈ ಸಂಘಟನೆ ಯಶಸ್ವಿಯಾಗಿ ಬೆಳೆಯುತ್ತೆ. ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡೋದು ಅಹಿಂದ ರಕ್ಷಣಾ ಸಮಿತಿಗೆ ಏನು ಹೇಳ್ತೀರಿ ಸರ್? ಅಹಿಂದ ರಕ್ಷಣಾ ಸಮಿತಿಯ ಒಂದು ದೊಡ್ಡ ಉಪಕಾರ ನನ್ನ ಮೇಲೆ ಇದೆ. ನನ್ನನ್ನು ಗುರುತಿಸಿ, ನನ್ನ ಕಾರ್ಯವೈಖರಿ, ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಈ ಸ್ಟೇಟ್ ಕಮಿಟಿಯ ಒಂದು ಸದಸ್ಯನಾಗಿ ನನಗೆ ನೇಮಕ ಮಾಡಿದ, ಅಧ್ಯಕ್ಷರಾಗಿ ಕಮಿಟಿಯ ಒಬ್ಬ ಸದಸ್ಯನಾಗಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷನಾಗಿ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ನಮ್ಮ ಕಾರ್ಯವೈಖರಿಯನ್ನು ಜನಗಳ ಸೇವೆ ಕೊಟ್ಟು ಹಿಂದುಳಿದ ಮತ್ತು ದಲಿತರ, ಅಲ್ಪಸಂಖ್ಯಾತರ ರಕ್ಷಣೆಗೆ ನಿಂತು ಆ ಮಾತಿನಂತೆ ನಾವು ನಡ್ಕೊಂಡು ಈ ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಬೇಕಂದರೆ ಅದು ಮಾಧ್ಯಮದಲ್ಲಿ ಮಾತ್ರ ಧರ್ಮಸ್ಥಳ ಕಾಣ್ತಾ ಇದೆ ಹೊರತು ಅಲ್ಲಿ ಹೋಗಿದ್ದು ಮೊನ್ನೆ ರಾತ್ರಿ ನಾವು ಹೋಗಿದ್ದು ಅಂಥದ್ದೇನು ಯಾವುದು ಪರಿಸ್ಥಿತಿ ಇಲ್ಲ. ಬರೀ ಮಾಧ್ಯಮದಲ್ಲಿ ಕೆಲವೊಂದು ಮಾಧ್ಯಮದಲ್ಲಿ ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಅದು ತಪ್ಪು. ಮಾಧ್ಯಮದಲ್ಲಿ ಒಳ್ಳೆಯ ಸುದ್ದಿವಾಹಿನಿ ಇರಬೇಕು. ಮಾಧ್ಯಮದಲ್ಲಿ ಒಳ್ಳೆಯದನ್ನೇ ತೋರಿಸ್ಬೇಕು. ಅಷ್ಟು ದೊಡ್ಡ ಸಂಸ್ಥಾನದಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪು ಆಗಿರ್ಬೋದು ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಅದಕ್ಕೆ SITಯನ್ನೇ ಘಟನೆ ಮಾಡಿದ್ದಾರೆ. ಅದು ಅವ್ರಿಗೆ ಬಿಟ್ಟು ವಿಚಾರ. ಆದರೆ ಧರ್ಮದ ವಿಚಾರ ರಾಜಕೀಯ ವಿಚಾರವಾಗಿ ವಿಭಿನ್ನವಾಗೈತೆ. ಮಾಧ್ಯಮದಲ್ಲಿ ಮಾತ್ರ ಧರ್ಮಸ್ಥಳ ಕಾಣ್ತಾ ಇದೆ ಹೊರತು ಸಾರ್ವಜನಿಕ ಜೀವನದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಸರ್, ಮುಂದಿನ ಹೋರಾಟ ಎಲ್ಲಿ ತಪ್ಪು ನಡೆಯುತ್ತೋ ನಮ್ಮ ಸಂಘಟನೆ ಇರುತ್ತೆ. ಆದರೆ ಅಧಿಕಾರಿಗಳಿಗೆ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಏನು ಹೇಳ್ತೀವಿ ಅಂದರೆ, ಅಧಿಕಾರಿಗಳು ರಾಜಕಾರಣಿಗಳಿಗೆ ಸರಿಯಾದ ಮಾಹಿತಿ ಕೊಡಬೇಕು. ಏನು ಕೊರತೆ ಇದೆ, ಏನು ಕೊರತೆ ಇಲ್ಲ. ಅಧಿಕಾರಿಗಳ ಕೊರತೆಯಿಂದ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಕಡಿಮೆ ಹೋಗ್ತಾ ಇದೆ. ಆದ್ದರಿಂದ ನಮಗೆ ಸವಲತ್ತು ಸಿಗಬೇಕು ಅದನ್ನು ನಮಗೆ ದೊರಕ್ತಾ ಇಲ್ಲ ಅಂತ ಭಾವಿಸ್ತೀವಿ. ಸರ್, ನನ್ನ ಹೆಸರು MP ಮುನೀರ್ ಅಹಮದ್.